ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಮೋದ್ಗಾ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಇದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಮೊದ್ಗಾ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಇವರ ಒಂದು ಪಾತ್ರ ಇತ್ತು, ಆರೋಗ್ಯದ ಬಗ್ಗೆ, ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಗ್ರಾಮದ ಬಗ್ಗೆ ಒಂದು ಯಾವ ರೀತಿ ಇವರು ಒಂದು ಒಳ್ಳೆಯಾದ ಪಾತ್ರವನ್ನು ವಹಿಸಿದ್ದಾರೆ ಎಂಬುದನ್ನ ಇವರೊಂದನೆ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ ಸರ್. ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಶಿವಾಜಿ ಗುರಪ್ಪ ಅಷ್ಟೇಕರ್, ಗ್ರಾಮ ಪಂಚಾಯತಿ ಮುಲ್ಗಾ, ಬಸವನಗಲ್ಲಿ ಮುಲ್ಗಾ ನಮ್ದು, ತಾಲೂಕು ಜಿಲ್ಲಾ ಬೆಳಗಾವಿ. ಸರಿ ಸರ್, ತಾವು ಈ ಅಧಿಕಾರಾವಧಿಯಲ್ಲಿ ಬರುವ ಮುಂಚೆ ಈ ಗ್ರಾಮದಲ್ಲಿ ಈ ವಾರ್ಡ್ಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರಾವಧಿಗೆ ಬಂದ್ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ನಾನು 2015ರಲ್ಲಿ ಗ್ರಾಮ ಪಂಚಾಯತಿಗೆ ಎಂಟ್ರಿ. ನೀವು ಕೇಳಿ, ನಾನು 2015ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಎಂಟ್ರಿ ಆದೆ. ಅವಾಗ ಫಸ್ಟ್ ನಮ್ ಬಾಳೆಕುಂದ್ರಿ ಮುಂಚಿತವಾಗಿ ಪಂಚಾಯತಿ ಬಾಳೆಕುಂದ್ರಿಯಲ್ಲಿ ಇತ್ತು. 2015ರ ವಿಂಗಡಣೆಯಾಗಿ ಗ್ರಾಮ ಪಂಚಾಯತಿ ಮುದ್ಗಾಲಲ್ಲಿ ಬಂತು. ಒಂದ್ 2-3 ತಿಂಗಳು ಗ್ರಾಮ ಪಂಚಾಯತಿ ನಾವು ಪಂತ ಬಾಳೆಕುಂದ್ರಿಯಲ್ಲಿಯೇ ನಮ್ದು ಇದನ್ನಾಯ್ತು. ನಂತರ ನಾವು ಬರೋಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಊರಾಗಿನ ಗಟಾರೆ ಆಯ್ತು, ರೋಡ್ ಆಯ್ತು, ನೀರಿನ ಸಮಸ್ಯೆ ಆಯ್ತು. ಇವೆಲ್ಲ ಕೆಲವೊಂದು ಸಮಸ್ಯೆ ಅಂತೂ ಆಲ್ರೆಡಿ ಇದ್ವಿ. ಆಮೇಲೆ ಪಬ್ಲಿಕ್ ಕೆಲವೊಂದು ಅವ್ರ ಆಸ್ತಿ ವಿಂಗಡಣೆ ಆಗಿಲ್ರಿ, ಏನೋ ಕೆಲವೊಂದು ಜನದ್ದು ನಮ್ಮದು ಮೇನ್ ಪ್ರಾಬ್ಲಮ್ ಇತ್ತು. ಆಮೇಲೆ ನನ್ಗೆ ಜನ ಮುಂಚಿತವಾಗಿ ನಾವು ಕೆಲವೊಂದು ಇದನ್ನ ನೀವು ಮಾಡು, ನಮ್ಮ ಮೊದ್ಲಿನ ಮೆಂಬರ್ಗಳಿಗೆ ಸರಿ ಕೆಲಸ ಆಗ್ತಾ ಇಲ್ಲ, ಹೇಳಂತವ್ರು ನಿಮ್ಮಂತವ್ರು ಇರ್ಬೇಕಂತ ಅನ್ನೋದಕ್ಕೆ ಜನ ನಮ್ ಪ್ರೇರಣೆ ಕೊಟ್ಟಿದ್ರು. ಹಿಂಗಾಗಿ ಸ್ವತಃ ಪ್ರೇರಣೆ ಇದ್ರೆ ನಾ ಯಾರು ರಾಜಕಾರಣಿ ಎಂಟ್ರ ಮೊದಲೇನ ಆಗಿರ್ಲಿಲ್ಲ. ಕೆಲವೊಂದು ನಮ್ಮ ಇರೋ ನಡವಳಿಕೆ ಮೇಲೆ ಜನ ನನ್ಗೆ ಪ್ರೇರಣೆ ಕೊಟ್ಟು ಎಂಟರ್ ಆಗ್ಬೇಕಾದ್ರೆ ಸರ್ವಿಸ್ನಾಗಿ ಎಂಟರ್ ಆದೆ. ಎಂಟರ್ ಆದ ನಂತರ ಕೆಲವೊಂದು ಪಂಚಾಯತಿಗೂ ಅದೇ, ಅದ್ರಲ್ಲೂ ಕೆಲವೊಂದು ಕಟ್ಟುನಿಟ್ಟು ಈ ತರ ಅದಾವ ಅಂತ ಅನ್ನೋದನ್ನು, ನಿಯಮಾವಳಿ, ಕಾಯ್ದೆ ಕಾನೂನು ಬಗ್ಗೆನೂ ಅರಿವಾಯ್ತು. ಆಮೇಲೆ ಯಾರಂತೇಳಿ ಹೋದ್ರೆ ಏನ್ ಕೆಲಸ ಆಗುತ್ತೆ ಅಂತ ಅನ್ನೋದ್ರ ಬಗ್ಗೆನೂ ನೋಡಿದ್ವಿ. ಆಮೇಲೆ ನಾವು ಫಸ್ಟ್ ಪ್ರತಿನಿಧಿಯಾಗಿ ಎಂಟ್ರ ಹೋದ್ಬೇಕು, ನಮ್ಗೆ ಯಾರ್ಯಾರು ಮೇಲಿನವರು MLA ಅವರಾಯ್ತು, MP ಆಯ್ತು, ಕೆಲವೊಂದವ್ರು ಅಂತ ಹೇಳಿದ್ರೆ ಏನ್ ತರ್ಬೇಕು ಅನ್ನೋದನ್ನ ಬೆನ್ನ ಹತ್ತಿದ್ವಿ. ಪಂಚಾಯತಿ ಅಂತಂದ್ರೆ ಏನ್ ಫಂಡ್ ಬರ್ತಾವ ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡ್ವಿ. ಆ ತರ ಒಂದೊಂದು ಕೆಲವೊಂದು ಸ್ಟೆಪ್ ವೈಸ್ ಪ್ರಕಾರ ಮಾಡ್ಕೊಂಡ್ವಿ. ರೋಡುನು MLA ಅವ್ರ ಕಡೆ ಅಂತ ಮಾಡ್ಕೊಂಡ್ವಿ. ಆಮೇಲೆ ನಮ್ಮ ಪಂಚಾಯತಿ ಅಂದ್ರೆ ಕೆಲವೊಂದು ನೀರಿನ ಸಮಸ್ಯೆಗಳು ಮಾಡ್ಕೊಂಡ್ವಿ, ಮೇನ್ ಬೀದಿ ದೀಪಗಳದ್ ಮಾಡ್ಕೊಂಡ್ವಿ. ಹಿಂಗ್ ಒಂದೊಂದು ಸಹಕಾರ ಮಾಡ್ಕೊಂಡ್ವಿ. ಕೆಲವೊಂದು 5 ವರ್ಷದಾಗ ಫೀಲ್ಡ್ ಮಾಡಿದೆ. ಆಮೇಲೆ 2020ರಾಗ ಎಂಟರ್ ಆಗಿ ಬಂದ್ವಿ. ಕೆಲವೊಂದು ನಮಗ ಅನಿರೀಕ್ಷಿತವಾಗಿ ಕೆಲವೊಂದು ಮೇನ್ ಅಂದ್ರೆ ಕೊರೋನಾ ಅಂತಾವು ಇವು ಮಹಾಮಾರಿ ಬಂದ್ವಿ. ಆಮೇಲೆ ಮಳೆ ಅಂತ ಫ್ಲಡ್ ಇವು ಬಂದ್ವಿ. ಇಂಥವ್ ನನಗೆ ದೊಡ್ಡ ಪ್ರಾಬ್ಲಮ್ ನಲ್ಲಿ ಇಕ್ಕಟ್ಟಿನಲ್ಲಿ ಸಿಕ್ಕಿದ್ರು, ಆದ್ರೆ ಜನ ಅನುಕೂಲ ಆಗುವಂತವ್ರು ಯಾರಿಗೆ ಅರ್ಹತೆ ಬೇಕಲ್ಲ ಆ ಕೆಲಸಗಳು ಮಾತ್ರ ಫುಲ್ ಮಾಡಿದ್ವಿ ಅನ್ನೋದು ಹೆಮ್ಮೆ ಮಾತ್ರ ನಮಗದ. ಸರ್, ತಾವು ತಮ್ಮ ಈ ಅಧಿಕಾರಾವಧಿಯಲ್ಲಿ ತಾವು ಬಂದ ಮೇಲೆ ನಿಮ್ಮ ಗ್ರಾಮದ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ತಾವು ಸ್ಕೂಲ್, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ತಾವು ವಿಸಿಟ್ ಮಾಡಿ ಅಲ್ಲಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯೋ ನೀರಿನ ಚೆಕ್ ಆಗಿರ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಕೊಠಡಿಗಳು ಮತ್ತು ಹೈಮಾಸ್ಕೂಲ್ ನಿಮ್ಮೊಂದು ಮಕ್ಕಳ ಜೊತೆ ಓಡಾಟ ಯಾವ ರೀತಿ ಇರ್ತಿತ್ತು ಸರ್? ನಾವು ಬಂದ ನಂತರ ಮಕ್ಕಳದ ಊಟ ಹೆಂಗ್ ಸರಿ ಆಗ್ತಾ ಇಲ್ಲ, ಸ್ಕೂಲ್ಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆನೂ ಹೋಗಿ ಸ್ವತಃ ಖುದ್ದಾಗಿ ಭೇಟಿ ಆಗಿದೀವಿ. ಆಮೇಲೆ ಗುರುಗಳು ಪಾಠ ಕಲಿಸ್ತಾ ಇರಲ್ಲ ಅನ್ನೋದ್ರ ಬಗ್ಗೆನೂ ವಿಚಾರಣೆ ಮಾಡಿದ್ವಿ. ಆಮೇಲೆ ಪ್ರತಿಯೊಂದಕ್ಕೂ ಅವರ ಆಧಾರ ಇಲ್ಲ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಿದ್ವಿ. ಹೋಗಿ ಅಂಗನವಾಡಿಯಲ್ಲಿ ಪ್ರತಿಯೊಬ್ಬರಿಗೆ ಏನು ಸಿಗ್ಬೇಕನ್ನೋ ಸೌಕರ್ಯ ಸಿಗಾತಿತ್ತಲ್ಲ ಅನ್ನೋದ್ರ ಬಗ್ಗೆನೂ ವಿಚಾರ ಮಾಡಿ ಪ್ರತಿಯೊಂದನ್ನು ಹಂತದಲ್ಲಿ ನಮ್ಗೆ ಬರುವಂತ ಕೆಲಸಗಳಿಗೆ ವಿಸಿಟ್ ಕೊಟ್ಟು ಅವ್ರಿಗೆ ಪ್ರತ್ಯೇಕವಾಗಿ ಪ್ರತಿಯೊಂದು ಕುಟುಂಬಗಳಿಗೆ ಏನ್ ಸಿಗ್ಬೇಕಾದ ಅದನ್ನೆಲ್ಲ ಕೆಲಸ ಮಾಡಿ ಕೊಟ್ಟಿದ್ದೀವಿ. ಆಮೇಲೆ ಸ್ಕೂಲ್ ಬಗ್ಗೆ ಕೆಲವೊಂದು ಪ್ಲೇಯರ್ಸ್ ಬಗ್ಗೆ ಹೇಳಿದ್ರು, ನೀರಿನ ಬಗ್ಗೆ ಹೇಳಿದ್ರು, ಅವನು ಆ ತರ ಎಲ್ಲ ನಾವು ಕೆಲಸ ಮಾಡಿ ಬಂದಿದ್ದೀವಿ. ಸರ್, ತಮ್ಮ ಒಂದು ಅಧಿಕಾರಾವಧಿಗೆ ತಾವು ಬಂದ ಮೇಲೆ ತಮ್ಮ ವಾರ್ಡಿನ ಜನರಿರ್ಬೋದು, ತಮ್ಮ ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ತಾವು ಒಂದು ಯಾವ ರೀತಿ ಪಾತ್ರವನ್ನು ವಹಿಸ್ತಿದ್ವಿ? ನಾವು ಕೆಲವೊಂದು ನೋಡ್ರಿ, ಈಗ ಬೇರೆಯವರ ಬಂದು ಒಂದು ಹೆಲ್ತ್ ಬಗ್ಗೆ ಚೆಕಪ್ ಅಂತ ಬೇರೆ ಒಂದೊಂದು ಕಂಪ್ನಿ ಅವರು ಬರ್ತಾರೆ.
ಅಡ್ವರ್ಟೈಸ್ ಅನ್ನೋದು ಬರ್ತಾರೆ. ಆಮೇಲೆ ಸ್ವತಃ ನಮಗ ಬರೋದು ಪಶು ವೈದ್ಯನ್ ಅಂದ್ರೆ ನಮಗೆ ಸ್ವತಃ ಇರೋದು ಇಲ್ಲಿ ನಮ್ಮಲ್ಲಿ ಇದನ್ನಿಲ್ಲ, ಏನ ಆಸ್ಪತ್ರೆ ಸೋದನೆಯಲ್ಲಿದೆ. ಆಮೇಲೆ ಕೆಲವೊಂದು ಅವ್ರನ್ನ ಕರ್ಕೊಂಡು ಪ್ರತಿಯೊಂದು ಯಾರ್ಯಾರಿಗೆ ಏನದ ಅನ್ನೋದ್ರ ಬಗ್ಗೆನೂ ಅವ್ರಿಗೂ ಖುದ್ದಾಗಿ ನಿಲ್ಲಿಸಿದ್ವಿ, ಬಂದು ಅವರು ವಿಸಿಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಈ ತರ ಕೆಲಸಗಳು ಮಾಡಿದ್ವಿ. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಿರ್ಧಾರ ಪ್ರಕಾರ ಒಂದು ಗ್ರಾಮ ಒಂದು ಚಿಹ್ನೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇಲ್ಲಿ ಒಂದು ಗ್ರಾಮ ಒಂದು ಚಿಹ್ನೆ ಮಾಡೋದು ಇದು ಮೊದ್ಲಿಂದ್ರ ತಪ್ಪದ. ನಮಗೆ ಆಕ್ಚುಲಿ ಆಗ್ಬೇಕೇನ್ರಿ, ಮೊದಲಿಂದ್ರ ಗ್ರಾಮದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿನೂ ಯಾವ್ದು ಚಿಹ್ನೆ ಅನ್ನೋದು ಇನ್ನೂ ಮಟ್ಟ ಕೊಟ್ಟಿಲ್ಲ. ಈಗ ನಾವು 2010 2 ವರ್ಷ ಸ್ಪೀಡ್ ಐತಿ ನಂದು, ಚಿಹ್ನೆ ಅಂತೂ ಇನ್ನೂ ಮಟ್ಟ ಕೊಟ್ಟಿಲ್ಲ. ಆಮೇಲೆ ಇದು ಆಕ್ಚುಲಿ ಕೊಡ್ಲೇಬಾರದು. ಯಾಕಂದ್ರೆ ಮೇನ್ ಇರೋದು ಊರಿನಲ್ಲಿ ಪ್ರತಿಯೊಂದು ಕುಟುಂಬ ಪ್ರತಿಯೊಂದೊಂದು ಒಂದಕ್ಕೊಂದು ಸಂಬಂಧ ಇರುತ್ತೆ. ಆದ್ರೆ ಆ ಚಿಹ್ನೆ ಕೊಟ್ಟೋದ್ರಿಂದ ಈ ಪಂಗಡಗಳು ಹೊಡಿಬಾರ್ದು. ಇಲ್ಲಿ ಎಲ್ಲಾರು ಸಾರ್ವಜನಿಕವಾಗಿ ಮೇನ್ ಅಂತಂದ್ರೆ ಎಲ್ಲಾರು ನಾವು ಒಂದೇ ಅನ್ನೋದ್ರ ಮನೋಭಾವನೆ ಆಗ್ಬೇಕು. ಇಲ್ಲಿ ಬರೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲೆಕ್ಟೆಡ್ ಮೆಂಬರ್ ಆಗಿ ಅಷ್ಟೇ ಹೋಗ್ಬೋದು. ಮೆಂಬರ್ ಆಗಿ ಹೋದ ನಂತರ ಚಿಹ್ನೆ ಅಂತ ಆಯ್ಕೆ ಮಾಡಿದ್ರೆ ಇವು ಆ ಪಕ್ಷದವ ಈ ಪಕ್ಷದವ ಅವ ಅದರ್ ಪಕ್ಷಗಳು ಅನ್ನೋದನ್ನ ಇರಬಾರದು. ಇಲ್ಲಿ ಬರೇ ಮೇನ್ ಡೆವಲಪ್ಮೆಂಟ್ ಗೆ ಆದ್ಯತೆ ನಾವು ಎಲ್ಲರೂ ಒಂದೇ ಅನ್ನೋದನ್ನ ಹೇಳ್ಬೋದು. ಈಗ ನಮಗ್ ಸೀಮಿತವಾಗಿ 2 ಊರು ಬರ್ತಾವ ನಮ್ ಗ್ರಾಮ ಪಂಚಾಯತಿಯಲ್ಲಿ, ಒಂದು ಹೊನ್ಯಾಳ ಒಂದು ಮುರುಘಾ ಅಂತೇಳಿ. ಚಿಹ್ನೆ ಮಾಡಿದ್ರೆ ಇದೇ ಪಕ್ಷದವ್ರು ಇಷ್ಟು ಚಿಹ್ನೆದವ್ರು ಬಂದ್ರು, ನನ್ನ ಪಕ್ಷದವ್ರು ಅಷ್ಟು ಚಿಹ್ನೆದವ್ರು ಬಂದ್ರು, ಈಗ ಆದ್ರೆ ಡೆವಲಪ್ಮೆಂಟ್ ಆಗಂಗಿಲ್ಲ. ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಚಿಹ್ನೆ ಕೊಡೋದೇನ ಆಕ್ಚುಲಿ ಅವಶ್ಯಕತೆ ಇಲ್ಲ. ಮೊದ್ಲಿಂದ ಏನದಲ್ಲ ಆ ಪ್ರಕಾರ ಮಾಡಿ ಹೋದ್ರೆ ನಾವು ಎಲ್ಲರೂ ಒಂದೇ ನಾವು ಆದ್ಯತೆ ಕೊಡಬೇಕೇನ ಡೆವಲಪ್ಮೆಂಟ್ಗೆ ಅಂತ ಆದ್ಯತೆ ಕೊಡಬೇಕು. ಏನು ಸುಧಾರಣೆ ಆಗ್ಬೇಕು ಅನ್ನೋದು ಚಿಹ್ನೆ ಕೊಟ್ಟಿದ್ರೆ ಇದು ನಮ್ಮ ಅನಿಸಿಕೆ ನೋಡ್ರಿ ಕೊಡಬಾರ್ದು ಅನ್ನೋದು ಉದ್ದೇಶ ಇದೆ. ಗ್ರಾಮೀಣ ಮಟ್ಟದಲ್ಲಿ ತಾವು ಒಂದು ತಮ್ಮ ಅಭಿಪ್ರಾಯ ಪ್ರಕಾರ ಕೊಡ್ಲೇಬಾರದು. ಯಾವ ರೀತಿ ಚುನಾವಣೆ ಆಗ್ತದೆ, ಮುಂಬರುವ ದಿನಗಳ ಚುನಾವಣೆ ಕೂಡ ಇದೇ ತರ ಆಗುತ್ತೆ. ಓಕೆ, ಸರಿ ಸರ್. ಸರಿ ಸರ್, ಇವಾಗ ನೀವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ ಸರ್? ನಾನು ಫಸ್ಟ್ ಆಗಬೇಕಾದ್ರೆ ಜನರ ದಿಂತ್ರನೇ ಆಗಿದ್ದೀನಿ. ಜನರನ್ನ ನನಗೆ ಫಸ್ಟ್ ಅವಲಂಬಿತ ಕೊಟ್ಟಿದ್ರು. ಏನಂತೇಳಿ, ನೀನು ನಮ್ಮ ಕೆಲ್ಸಗಳು ಮೊದ್ಲಿನವ್ರು ಸ್ವಲ್ಪ ಆಗ್ತಾ ಇಲ್ಲ, ನಿಮ್ಮಂತವ್ರು ಬಂದ್ರೆ ಹೆಲ್ಪ್ ಆಗ್ತೈತಿ, ನೀವಾಗೆ ಮಾಡ್ರಿ ಅಂತೇಳಿ. ನಮ್ಮ ಮನೆಯವ್ರು ಯಾರು ಎಂಟ್ರು ಜನಪ್ರತಿನಿಧಿ ಆಗಿರಲಿಲ್ಲ. ನಾವು ಮೇನ್ ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್, ರೈತರು ಹೆಚ್ಚಿಗೆ ಅಂದ್ರೆ ರೈತರು. ಆದ್ರೆ ನಮ್ಮಲ್ಲಿ ಕೆಲವೊಂದು ಮಾಡೋಂತ ಕೆಲಸ ನನ್ನ ಉದ್ದೇಶ ನೋಡಿ ನೀ ಸ್ವತಃ ಮೆಂಬರ್ ಆಗಪ್ಪ ಅಂತ ಹೋಪ್ಸ್ ಕೊಟ್ಟಾಗ ನಾ ಎಂಟ್ರಿ ಆಗಿದ್ದೀನಿ. ಸರ್, ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ ಸರ್, ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಬಂದಿದ್ದೀರಾ? ನಾ ಹೇಳಿದೆಲ್ಲ ಆವಾಗಳಿದ್ರು ಒಂದ್ 2-3 ಸಲ ನಿಮ್ಗೆ ಹೇಳಿದೆ. ನಾ ಜನರ ಅಭಿಪ್ರಾಯ ಕೊಟ್ಟಾಗನೇ ಎಂಟ್ರ್ ಆಗಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿನೇ ಎಂಟ್ರ್ ಆಗಿರ್ಲಿಲ್ಲ. ನಾವ್ ಅದಕ್ಕೆ ಆಗಾಕು ಕಾರಣ ಮೂಲ ನಮ್ಮ ಜನಾಗ. ಮತ್ತೆ ನಮ್ಮಲ್ಲಿ ನಾ ಬರೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ನಮ್ಮಲ್ಲಿ ರೋಡ್ಗಳು ಸಮಸ್ಯೆ ಇದ್ವಿ, ನೀರಿಂದು ಸಮಸ್ಯೆ ಇತ್ತು, ಆಮೇಲೆ ಹೈಮಾಸ್ ಕರೆಂಟ್ ಬಗ್ಗೆನೂ ಸಮಸ್ಯೆ ಇದ್ವು. ಮಾಡ್ತಿದ್ರು, ಒಮ್ಮೆ ಮಾಡಿದ್ರೆ ಮತ್ತೊಮ್ಮೆ ಮಾಡ್ಲಿಕ್ಕಾದ್ರೆ ಬಹಳ ಅವಕಾಶ ಡಿಲೇ ಮಾಡ್ತಿದ್ರು. ಹಿಂಗಾಗಿ ನಾ ಎಂಟ್ರ್ ಆದ ನಂತರ ನಾವು ಜನಪ್ರತಿನಿಧಿಗಳಿಗೆ MLA ಅವರಿಗೆ ಹೋಗಿ ಆವಾಗಲೇ ಹೇಳಿದೆ, ತಮ್ಮ ಕಡೆ ಕೆಲಸ ನಮಗ್ ಬೇಕು, ನಮ್ಗ್ ಕಡ್ಡಾಯವಾಗಿ ಈ ತರ ಆಗದ ಅಣ್ಣಾಗಿದೆ ಅಂತೇಳಿ ಅವ್ರ ಕಡೆ ಅಂತ ಕೆಲಸ ಮಾಡ್ಕೊಂಡಿವಿ. ನಮ್ಮ ಬಂದ ನಂತರ ಅತಿ ಮಿತಿ ಮೀರಿ ಸುಧಾರಣೆ ಮಾಡಿದೆ. ನಮ್ ಪ್ರಯತ್ನಕ್ಕಿಂತಾನು ಹೆಚ್ಚಿಗೆ ಶ್ರಮ ಪಟ್ಟು ಕೆಲಸ ಸುಧಾರಣೆ ಮಾಡಿದೀವಿ. ಮಾಡಿದೀವಿ. ಆಮೇಲೆ ಬಂದ ನಂತರ ನಮ್ಮಲ್ಲಿ ನೀವು ಇನ್ನಾದ್ರೂ ನಾ ಹೇಳ್ತಾನೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಜನರ ಪ್ರತಿನಿಧಿಯನ್ನು ಕೇಳ್ಬೋದು. ಜನ ನನ್ನ ಆಯ್ಕೆ ಮಾಡಿದ ಜನರನ್ನು ಕೇಳ್ಬೋದು. ಮೊದಲು ಏನಿತ್ತು 10 ವರ್ಷದ ನಂತರ, ಇವ್ರು ಬರೋಕ್ಕಿಂತ ಮುಂಚಿತ ಎಷ್ಟು ಮನೆಗಳು ಸಮಸ್ಯೆ ಇದ್ವು, ಫ್ಲಡ್ ನಲ್ಲಿ ಎಷ್ಟು ಅನುಕೂಲ ಮಾಡಿಕೊಟ್ರು, ಜನರ ಬಗ್ಗೆನೂ ನೀವು ಕೇಳ್ಬೋದು. ನಮ್ದು ಸ್ವತಃ ಅಭಿಪ್ರಾಯ ಅನ್ನೋದ್ಕಿಂತ ನೀವು ಜನರ ಬಗ್ಗೆನೂ ನೀವು ಕೇಳ್ಬೋದು. ಸೊ ಇದೇ ರೀತಿ ಸರ್, ನಿಮ್ಮ ಒಂದು ಕೆಲಸವನ್ನು ನೋಡಿ ಈ ಗ್ರಾಮ ಬದಲಾವಣೆ ಅಭಿವೃದ್ಧಿಯಲ್ಲಿ ತಾವು ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದ್ ನೋಡಿ, ನಿಮ್ಮ ಒಂದು ಅಭಿವೃದ್ಧಿಯ ಬಗ್ಗೆ ನಿಮ್ಮ ಒಂದು ಗಮನ ಕೊಟ್ಟು ಬೆಂಬಲ ಕೊಟ್ಟು ಜನರ ಸಮಸ್ಯೆಯನ್ನು ಪರಿಗಣಿಸುವ ಸಲುವಾಗಿ ಜನಗಳಲ್ಲಿ ಒಂದು ಬೇಡಿಕೆ ಕೂಡ ಇದೆ, ಅಭಿಪ್ರಾಯ ಕೂಡ ಇದೆ ಸರ್. ಸೊ ಮುಂಬರುವ ದಿನಗಳ ಚುನಾವಣೆಯಲ್ಲಿ ನಿಮ್ಮನ್ನ ಮತ್ತೊಂದು ಸಲ ಅವಕಾಶ ಕೊಟ್ಟು ನಿಮ್ಗೆ ಆ ರೀತಿ ತರುವಂತ ಒಂದು ಅಭಿಪ್ರಾಯ ಮತ್ತು ಬೇಡಿಕೆ ಕೂಡ ಇದೆ ಸರ್. ಸೊ ನೀವು ಮುಂಬರುವ ದಿನಗಳಲ್ಲಿ ಚುನಾವಣೆಗೆ ಭಾಗಿ ಆಗ್ತಿದ್ದೀರಾ ಅಥವಾ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ ಸರ್? ಇಲ್ಲ, ಇವಾಗ ನಾನು ಮುಂದಿನ ಸಲಾನು ಇದೊಂದ್ ಸಲ ಇದನ್ನ ಆಗ್ತೀನಿ, ಕುಂದಿರ್ತೀನಿ, ಇಲ್ಲ ಅಂತಿಲ್ಲ, ಕುಂದಿರ್ತೀನಿ. ಆದ್ರೆ ಜನನು ನಂಗೆ ಬೆಂಬಲನೂ ಆ ತರ ಕುಂದ್ರಂತ ಹೇಳ್ತಾ ಇದ್ದಾರೆ. ಮತ್ ಜನರ ಅಭಿಪ್ರಾಯ ಮೇನ್ ಇರೋದ್ ಬಿಟ್ಟು ನಾವು ಅಂತೂ ಏನ್ ಮಾಡಕ್ ಇರೋಂಗಿಲ್ಲ. ಮತ್ತು ನಾವು ಕೆಲವೊಂದಂತೂ ಕೆಲಸ ಅಂತೂ ಇಂಪಾರ್ಟೆಂಟ್ ಫುಲ್ ಮಾಡಿದ್ವಿ ಅಂತೂ ಇದೆ.
ಆಮೇಲೆ ಅವರು ಕುಂದಿರಂತೂ ಜನರದ ಅಭಿಪ್ರಾಯವೂ ಇದೆ. ಆಮೇಲೆ 10 ವರ್ಷದಲ್ಲಿ ಕೆಲಸನೂ ಮಾಡಿದ್ದೇನೆ ಅಂತ ಅನ್ನೋದ್ರ ಬಗ್ಗೆನೂ ಇದೆ, ಜನರ ಅಭಿಪ್ರಾಯವೂ ನನಗೆ ಇದೆ. ಅದ್ರ ಫಸ್ಟ್ 2015ರಲ್ಲಿ ನಾನು ಕುಂತಾಗ ಅದಕ್ಕಿಂತನೂ 2020ರಲ್ಲಿ ಕುಂದಿರ್ಬೇಕಾದ್ರೆ ನನಗೆ ಜನ ಮತ್ತು ಹೆಚ್ಚಿಗೆ ಆಯ್ಕೆ ಮಾಡಿದ್ರು. ಹೆಚ್ಚಿಗೆ ಅಂದ್ರೆ ಒಂದು 100-150 ಜನ ಎಷ್ಟ್ರಾಗ ನಾನೇ ಸ್ವತಃ ನೀವೇ ಮಾಡ್ರಿ ಅಂತ ಅನ್ನೋದಕ್ಕೆ ಜನರ ಪ್ರೇರಣೆ ಇದನ್ನ ಹೇಳಿದ್ರು. ಏನೋ 250 ಹಾಕೋಲ್ ಜನ 350 ಜನ ಹಾಕಿದ್ರು. ಹೆಚ್ಚಿಗೆ ಓಟಿನ ಆದ್ರೂ ನನಗೆ ಅನುಕೂಲ ಮಾಡಿ ಕೊಟ್ರು. ಇವಾಗ ನಾವು ಕೆಲಸ ಮಾಡಿದೇವ ಅಂತ ಅನ್ನೋ ಉದ್ದೇಶಿಗೆ ಜನಪ್ರತಿ ಪಬ್ಲಿಕ್ನು ನೀವು ಕುಂದಿರ್ರಿ, ನೀವು ನಿಮ್ಮಂತವ್ರು ನಮಗ್ ಬೇಕು, ಒಳ್ಳೆಯವ್ರ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ನೋದನ್ನ ಆ ಅಭಿಪ್ರಾಯದಿಂದ ನಾ ಇನ್ನಾದ್ರೂ ಮುಂಬರು ನನಗೆ ಇನ್ನೂ ಹೆಚ್ಚಿಗೆ ಹಾಕಿ ಕೊಡ್ತಾರೆ ಅಂತ ಅನ್ನೋ ಉದ್ದೇಶದಿಂದ ನಾ ಕುಂದಿರ್ತಾ ಇದ್ದೀನಿ. ಸರಿ ಸರಿ, ಇವಾಗ ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಗ್ರಾಮಸ್ಥರಾಗಿರ್ಬೋದು, ನಿಮ್ಮ ವಾರ್ಡಿನ ಜನರಾಗಿರ್ಬೋದು, ಅವರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿ ಏನ್ ಇಷ್ಟಪಡ್ತಿದ್ದೀರಾ ಸರ್? ಸ್ವಲ್ಪ ಎಲ್ಲರಿಗೂ ಮೇನ್ ಅಂದ್ರೆ ನನ್ಗೆ ಆಯ್ಕೆ ಮಾಡಿದಂತ ವೋಟ್ ಹಾಕಿದಂತ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ 5 ವರ್ಷ ಆಯ್ತು, 10 ವರ್ಷನಲ್ಲಿ 2 ಸಲ ಅವಕಾಶ ಕೊಟ್ಟಿದ್ದೀರಿ, ಇನ್ನೂ 5 ವರ್ಷ ನನಗೆ ಅವಕಾಶ ಕೊಡ್ತೀರಿ ಅಂತ ಅದು ಒಂದು ಮೇನ್ ಭರವಸೆ ಇದೆ. ಮತ್ತು ಕೆಲವೊಂದು ಈಗ 10 ವರ್ಷದಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ಯಾರ್ಯಾರು ಅನುಕೂಲ ಆಗಬೇಕಾಗಿದೆ ಅದನ್ನ ಮಾಡಿದೀವಿ. ಇನ್ನೂ ಕೆಲವೊಂದು ಜನ ಉಳಿದಿರ್ತಾರೆ. ಯಾಕಂದ್ರೆ ಕೆಲವೊಂದು ಈಗ ಮನೆ ಬೇಡಿಕೆ ಇದ್ದಿರ್ತಾವ, ಬಸ ವಸತಿ ಆಗಲಿ, ಇಂದಿರಾ ವಸತಿ ಆಗಲಿ, ಈ ತರ ಮನೆಗಳು ಬಂದಿರ್ತಾವೆ. ಕೆಲವರಿಗೆ ಎಲ್ಲರಿಗಂತೂ ನಾವು ಕೊಡ್ಲಿಕ್ಕೆ ಬರೋದಿಲ್ಲ. ಇನ್ನೂ ಕೆಲವೊಂದು ಉಳಿದಿವೆಯಲ್ಲ, ಇನ್ನು 5 ವರ್ಷದಲ್ಲಿ ಅವನು ಸ್ವತಃ ಪೂರೈಕೆ ಮಾಡ್ತೀನಿ ಅಂತೇಳಿ. ಹಾಗೂ ನಿಮ್ಮ ಈಗ 10 ವರ್ಷ ಕೊಟ್ಟಂತ ಅವಕಾಶ ಇನ್ನು 5 ವರ್ಷ ಕೊಡ್ರಿ, ನಿಮ್ಮ ಏನ್ ಕೆಲವೊಂದು ನಾನು ವಾರ್ಡ್ನಲ್ಲಿ ಬೇಡಿಕೆ ಇದೆಲ್ಲ ಎಲ್ಲಾ ಪೂರೈಸ್ತೀನಿ ಅಂತೇಳಿ ತಮಗೆ ಎಲ್ಲರಿಗೂ ತಮ್ಮ ಆಶೀರ್ವಾದ ಇರ್ಲಿ. ನನ್ನ ಎಲ್ಲರಿಗೂ ನೀವು ಹಾಕಿದಂತ ವೋಟರ್ಸ್ ಆಯ್ತು, ಹಾಕದೇ ಇರುವಂತ ವೋಟರ್ಸ್ಗೂ ಆಯ್ತು, ನಾವೆಲ್ಲರಿಗೂ ನನ್ನ ಧನ್ಯವಾದ ಹೇಳಿ ಇದನ್ನ ಜಸ್ಟ್ ಹೊರಡ್ತೀನಿ. ಇಲ್ಲಿವರೆಗೂ ಕೂಡ ನಿಮ್ಮ ಸಮಯ ನಮ್ಮ ಭಾರತ ನೆಟ್ವರ್ಕಿಂಗ್ ಗ್ರೂಪ್ಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ.